ಇರಲಿ. ಮಕ್ಕಳು ಬರೆದ ಪವಿತ್ರ ಸಂದೇಶದಿಂದ ವಾಚನ. ಧರ್ಮಶಾಸ್ತ್ರಿಯೊಬ್ಬರು ಯೇಸು ಸದುಕೈಯರಿಗೆ ಸಮಗ್ರವಾದ ಉತ್ತರವನ್ನು ಕೊಟ್ಟಿದ್ದರು. ಅದನ್ನು ಮೆಚ್ಚಿ ಅವರ ಬಳಿಗೆ ಬಂದು ಆಜ್ಞೆಗಳ ಪ್ರಥಮ ಆಜ್ಞೆ ಯಾವುದು ಎಂದು ಕೇಳಿದರು. ಯೇಸು ಅವರಿಗೆ, ಇಸ್ರೇಲ್ ಸಮಾಜವೇ ಕೇಳು, ನಮ್ಮ ದೇವರಾದ ಸರ್ವೇಶ್ವರ ಏಕೈಕ ಸರ್ವೇಶ್ವರ, ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. ಇದೇ ಪ್ರಥಮ ಆಜ್ಞೆ. ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವರನ್ನು ಪ್ರೀತಿಸು. ಇದೇ ಎರಡನೆಯ ಆಜ್ಞೆ. ಇವೆರಡೂ ಆಜ್ಞೆಗಳಿಗಿಂತ ಶ್ರೇಷ್ಠವಾದ ಆಜ್ಞೆ ಬೇರೊಂದು ಇಲ್ಲ ಎಂದರು. ಇದನ್ನು ಕೇಳಿದ ಧರ್ಮಶಾಸ್ತ್ರಿ, ಬೋಧಕರೇ, ಚೆನ್ನಾಗಿ ಹೇಳಿದೆ, ದೇವರು ಒಬ್ಬರೇ, ಅವರ ಹೊರತು ಬೇರೆ ದೇವರಿಲ್ಲ ಎಂದು ನೀವು ಹೇಳಿದ್ದು ಸತ್ಯ. ಅವರನ್ನು ನಾವು ಪೂರ್ಣ ಹೃದಯದಿಂದಲೂ, ಪೂರ್ಣ ಜ್ಞಾನದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸತಕ್ಕದು. ಇದಲ್ಲದೆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವಂತೆ ನಮ್ಮ ನೆರೆಯವರನ್ನು ಪ್ರೀತಿಸತಕ್ಕದು. ಇವು ಎಲ್ಲ ದಾನ ಬಲಿಗಳಿಗಿಂತಲೂ ಎಣ್ಣ ಬಲಿಗಳಿಗಿಂತಲೂ ಎಷ್ಟು ಮೇಲಾದವು ಎಂದರು. ಅವನ ವಿವೇಕಪೂರ್ಣವಾದ ಉತ್ತರವನ್ನು ಮೆಚ್ಚಿಸು, ನೀನು ದೇವರ ಸಾಮ್ರಾಜ್ಯದಿಂದ ದೂರವಿಲ್ಲ ಎಂದರು. ಇದಾದ ಬಳಿಕ ಯೇಸುವನ್ನು ಪ್ರಶ್ನಿಸುವುದಕ್ಕೆ ಯಾರೊಬ್ಬರು ಧೈರ್ಯಗೊಳ್ಳಲಿಲ್ಲ. ಪ್ರಭುವಿನ ಶುಭ ಸಂದೇಶವಿದು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪುಸ್ತಕದ ಯಾವ ವಾರದಲ್ಲಿದ್ದೇವೆ ನಾವು? ಲೆಕ್ಕ ಇಟ್ಕೊಂಡಿದ್ದೀರಾ? ಅದಷ್ಟು ಬೇಗ ಹೋಗ್ಬೇಕು ಅಂತ ಕೆಲವೊಬ್ಬರು ಯೋಚನೆ. ಈ ತಪಸ್ಸುಗಾರ ಶಾಶ್ವತವಾಗಿರಬೇಕು ಅಂತ ಕೂಡ ಆಸೆ ಪಡಬೇಕು. ಇದು ಚೆನ್ನಾಗೇ ಇದೆ ಅಲ್ವಾ? ಚರ್ಚಿಗೆ ಬರೋದರೆಲ್ಲ ಬರ್ತಾರೆ. ಆ ರೀತಿ ತಪಸ್ಸುಕಾರದಲ್ಲಿ ಅತ್ಯುತ್ತಮವಾದ ಶಿಲ್ಪೆಯಾಗಿ ಶಿಲ್ಪೆಯಾಗಿ ನಾವು ಭಾಗವಹಿಸುವಾಗ ಅದರ ಸ್ಮರಣೆ ನಮಗೆ ಬಹಳ ಅಗತ್ಯ. ಆ ಒಂದು ಸ್ಥಳದ ಅರ್ಥ, ಅವರು ಹೇಗೆ ಆ ಒಂದು ಕಷ್ಟಗಳನ್ನು ಅನುಭವಿಸಿದ್ರು, ಆ ಕಷ್ಟಗಳಂತೆ ನಮ್ಮ ಕಷ್ಟಗಳು ಕೂಡ ಸರಿ ಸಮಾನವಾಗಿದೆಯೋ, ಆ ಕಷ್ಟಗಳಿಂದ ನಾವು ಬಿಡುಗಡೆ ಹೊಂದಬೇಕಾದ್ರೆ ನಾವು ಅದಕ್ಕಾಗಿ ಏನು ಸಾಧನೆ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳಲು ತಾಯಿ ಮನಸ್ಸಿಗೆ ನಮಗೆ ಪ್ರತಿ ಶುಕ್ರವಾರ ಈ ಶಿಲ್ಪೆಯಾಗಿ ಮುಖಾಂತರ ನಮ್ಮನ್ನು ಸ್ಥಿರಗೊಳಿಸಿ ಬಲಗೊಳಿಸುತ್ತದೆ. ಎಷ್ಟು ಜನ ರಿಟ್ರೀಟ್ಗೆ ಭಾಗವಹಿಸಿ ಎಷ್ಟು ಜನ ಕನ್ಫೆಷನ್ ಮಾಡಿದ್ದೀರಾ? ಇಲ್ಲಿ ಇಲ್ಲ. ವೆರಿ ಗುಡ್. ಎಲ್ಲಿ ನೀವು ಹೋದ್ರು ಕೂಡ, ಯಾವ ಕಡೆ ರಿಟ್ರೀಟ್ಗೆ ಹೋದ್ರು ಕೂಡ ಎಷ್ಟು ಜನ ಕನ್ಫೆಷನ್ ಮಾಡಿದ್ದೀರಾ? ಕನ್ಫೆಷನ್ ಅಂದ್ರೆ ಪಾಪ ನಿವೇದನೆ ಇಲ್ಲದೆ ಯಾವ ಧ್ಯಾನ ಕೂಟದಲ್ಲಿ ಭಾಗವಹಿಸಿ ಏನು ಪ್ರಯೋಜನ ಇಲ್ಲ. ಪಾಪ ನಿವೇದನೆಯಲ್ಲಿ ಭಾಗವಹಿಸದೆ ನೀವು 1 ವಾರ 2 ವಾರ 3 ವಾರ ನೀನು ಧ್ಯಾನ ಕೂಟದಲ್ಲಿ ಭಾಗವಹಿಸಿ ಏನು ಪ್ರಯೋಜನ ಇಲ್ಲ. ಹಾಗಿರುವಾಗ ಪಾಪ ನಿವೇದನೆ ನಾವು ಮಾಡಲು ಮುಂಚಿತವಾಗಿ ನಮ್ಮನ್ನು ತಯಾರಿಸುತ್ತಾರೆ ಗೊತ್ತಾ? ಒಳ್ಳೆಯ ಪಾಪ ನಿವೇದನೆ ಮಾಡಬೇಕೆಂದು. ಅದೇ ನಿಜವಾದ ಧ್ಯಾನ ಕೂಟ. ಅದಕ್ಕೆ ಧ್ಯಾನಿಸಿ 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 ನನ್ನ ಪಾಪಗಳಿಗಾಗಿ ಕ್ಷಮೆ ಯಾಚಿಸುವುದನ್ನೇ ಧ್ಯಾನ ಅನ್ನುತ್ತಾರೆ. ಪಾಪ ನಿವೇದನೆಗೂ ನಾನು ಬಂದಿಲ್ಲ ಸ್ವಾಮಿ, ಧ್ಯಾನಕ್ಕೂ ನಾನು ಬಂದಿಲ್ಲ. ಧ್ಯಾನ ಅನ್ನೋದು ತಪಸ್ಕಾಲದಲ್ಲಿ ಬಹಳ ಬಹಳ ಮುಖ್ಯ. ನಮ್ಮ ಫಾದರ್ಗಳಿಗೆಲ್ಲ ಧ್ಯಾನ ಇದೆ. ಜಗದ್ಗುರುಗಳು ಧ್ಯಾನಕ್ಕೆ ಹೋಗ್ತಾರೆ, ಫಾದರ್ಗಳು ಧ್ಯಾನ ಮಾಡ್ತಾರೆ, ಸಿಸ್ಟರ್ಗಳಿಗೆ ಧ್ಯಾನ ಇದೆ. ನಾವು 1 ವರ್ಷ ಧ್ಯಾನ ಮಿಸ್ ಆದರೆ ಮುಗಿತು ನಮ್ಗೆ ವಿಷಯಕ್ಕೂ. ನಮಗೆ ಲೆಟ್ರ್ ಮೇಲೆ ಲೆಟ್ರ್ ಬರ್ತಾನೆ ಇರುತ್ತದೆ. ಧ್ಯಾನ ಅಟೆಂಡ್ ಮಾಡ್ತಾ ತಪ್ಪಿಸ್ಕೊಳ್ಳೋಕ್ಕೆ ಸಾಧನೆ ಹೇಳಿಲ್ಲ. ನಾನು ಅಲ್ಲಿ ಹೋಗ್ಬಿಟ್ಟಿದ್ದೆ, ಊರಿಗೆ ಹೋಗ್ಬಿಟ್ಟಿದ್ದೆ, ಅಲ್ಲಿ ಹೋಗ್ಬಿಟ್ಟಿದ್ದೆ, ಹಾಗೆ ಹೀಗೆ ಹೇಳ್ಕೊಂಡಿಲ್ಲ. ಸರಿ, ನೀನು ಎಲ್ಲಿ ಹೋದ್ರೂ ಕೂಡ ಇದು ಸಮಯ ಇದೆ. ಈ ವರ್ಷದೊಳಗೆ ನೀನು ಧ್ಯಾನ ಮುಗಿಸು. ಹೇಗಾದರೂ ಧ್ಯಾನ ನೀನು ಮುಗಿಸಬೇಕು. ಅಷ್ಟು ಮುಖ್ಯ ಧ್ಯಾನ. ಪಾಪ ನಿವೇದನೆ. ಎಷ್ಟು ಮಂದಿ ಪಾಪ ನಿವೇದನೆ ಮೇಲೆ ನಂಬಿಕೆ ಇಟ್ಟಿದ್ದೀರಾ? ಕೈಯಲ್ಲಿ
ಇವತ್ತು ನಾನು ಬೇರೆ ಏನೋ ಒಂದು ಟಾಪಿಕ್ ಬಂದು ದೇವರು ನನ್ನ ಕಂಪ್ಲೀಟ್ ಆಗಿ ಆರ್ಥದಲ್ಲಿ ಚೇಂಜ್ ಮಾಡ್ತೀನಿ. ನಂದು ಟಾಪಿಕ್ಗೆ ಹಳೆ ಒಳಪಡಿಕೆ ಇತ್ತು, ಆದರೆ ನಾನು ಟೋಟಲಾಗಿ ಅತಿ 11ನೇ ಸ್ಥಳದಲ್ಲಿ ನನಗೆ ಟೋಟಲಿ ಚೇಂಜ್ ಮೀ ಅನ್ಸಿಟ್ಟು ಟಾಕ್ ಅಬೌಟ್ ಕನ್ಫೆಷನ್. ಅದೇನೋ ಗೊತ್ತಿಲ್ಲ. ವಾಟ್ ಆಲ್ ಐ ಪ್ರಿಪೇರ್ಡ್, ಹಳೆ ಒಳಪಡಿಕೆ, ಹೊಸ ಒಳಪಡಿಕೆ, ಪವಿತ್ರ ಬಲಿಪೂಜೆ ಬಗ್ಗೆ ಹೇಳಬೇಕಾಗಿತ್ತು. ಆದರೆ ಕಂಪ್ಲೀಟ್ಲಿ ಚೇಂಜ್ ಪಾಪನ ಎಷ್ಟು ಮಂದಿಗೆ ಪಾಪನ ಮೇಲೆ ನಂಬಿಕೆ ಇಟ್ಟಿದ್ದೀರಾ? ನನಗೆ ನಂಬಿಕೆ ಇದೆ. ಐ ಬಿಲೀವ್ ಇನ್ ಕನ್ಫೆಷನ್. ಪಾಪ ನಿವೇದನೆ ಮಾಡೋದ್ರಿಂದ ನಾನು ಪಾಪದ ಬಿಡುಗಡೆ ಆಗ್ತೀನಿ ಅಂತ ನನಗೆ ನಂಬಿಕೆ ಇದೆ. ಕೆಲವೊಬ್ಬರು ಹೇಳ್ಬಹುದು, ನಾವು ಯಾಕೆ ಪಾಪ ನಿವೇದನೆ ಮಾಡಬೇಕು, ನಾವು ದೇವರ ಹತ್ರ ಡೈರೆಕ್ಟ್ ಆಗಿ ಪಾಪ ನಿವೇದನೆ ಮಾಡ್ತೀವಿ ಅಂತ ಕೆಲವೊಬ್ಬರು ಹೇಳ್ತೀರಾ ಅಲ್ವಾ? ಹೇಳ್ತೀರಾ ಅಲ್ಲ? ನಾವು ಯಾಕೆ ಸ್ವಾಮಿ, ನಾವು ಡೈರೆಕ್ಟ್ ಆಗಿ ಪಾಪ ನಿವೇದನೆ ಮಾಡ್ತೀವಿ ದೇವರ ಹತ್ರ ಮಾಡ್ತೀವಿ. ಪಾಪ ನಿವೇದನೆ ಮುಖಾಂತರನೇ ಯೇಸು ಸ್ವಾಮಿ ಕ್ಷಮೆ ಕೊಡ್ತಾರ? ಹೌದಾ? ಪಾಪ ನಿವೇದನೆ ಮಾಡಿದ್ರೆ ಮಾತ್ರ ಯೇಸು ಸ್ವಾಮಿ ಕ್ಷಮೆ ಕೊಡ್ತಾರ? ಈಗ ಟ್ರಿಕಿ ಕ್ವಶನ್. ನಮ್ಮ ಪ್ರಾರ್ಥಿಸ ಸಹೋದರ ಸಹೋದರಿಯರೆಲ್ಲ ಹೇಳ್ತಾರೆ, ತಲೆ ಕೆಡಿಸಿರ್ತಾರೆ, ಪಾಪ ನಿವೇದನೆ ನಾವು ಡೈರೆಕ್ಟ್ ಆಗಿ ಮಾಡಬಹುದು, ನಮಗೆ ಪಾಪ ಸಿಗುತ್ತದೆ ಅಂತ. ಪಾಪ ನಿವೇದನೆ ಮಾಡದೆ ಕೂಡ ದೇವರಿಗೆ ಕ್ಷಮೆ ಕೊಡುತ್ತಾರೆ. ಆದರೆ ಕಥೋಲಿಕ ಧರ್ಮಸಭೆ ಮುಖಾಂತರ ನೀವು ಪಾಪ ನಿವೇದನೆಯನ್ನು ನಂಬಿಕೆ ಇಟ್ಟು ಮಾಡಿ ಮಾತ್ರ ನಿಮಗೆ ಕ್ಷಮೆ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ಕ್ಷಮೆ ಯಾವಾಗಲೂ ಇದೆ ನಿಮಗೆ. ಆದರೆ ನೀವು ಕಥೋಲಿಕ ಧರ್ಮಸಭೆಗೆ ಸೇರಿದ ಮೇಲೆ ಪಾಪ ನಿವೇದನೆ ಮಾಡೋದಕ್ಕೆ ನಿಮಗೆ ಒಂದೇ ಒಂದು ಸಂಸ್ಕಾರ, ಅದು ಪಾಪ ನಿವೇದನೆ ಸಂಸ್ಕಾರ. ನೀವು ಕಥೋಲಿಕ ಧರ್ಮಸಭೆಗೆ ಸೇರದೆ ನೀವು ಹೊರಗಡೆ ಮಾಡ್ತೀರಾ ಅಂದ್ರೆ ಧಾರಾಳವಾಗಿ ಮಾಡಿ. ಯಡಿಯೂರಪ್ಪ ಕೂಡ ಮಾಡ್ತಾರೆ, ಮೋದಿ ಮಾಡ್ತಾರೆ, ಯಾರ್ಯಾರು ಎಲ್ಲ ಮಾಡ್ತಾರೆ, ಕ್ವಾಲಿಫೈಯರ್ಸ್ ಮಾಡ್ತಾರೆ, ಅವರು ಮಾಡ್ಬೋದಲ್ಲ, ಹೇಳ್ತಾರೆ. ಆದರೆ ಕಥೋಲಿಕ ಧರ್ಮಸಭೆಗೆ ಸೇರಿದವರು ಮಾತ್ರ ನಿಮಗೆ ಕೊಟ್ಟಿರುವ ಸಂಸ್ಕಾರದ ಮುಖಾಂತರವೇ ನಿಮಗೆ ಪಾಪ ನಿವೇದನೆ ಮುಖಾಂತರವೇ ಪಾಪವನ್ನು ಕ್ಷಮಿಸಬಹುದು. ಹೇಗೆ ಅಂದರೆ ಒಂದು 3 ವಿಚಾರಗಳು ತಿಳಿದುಕೊಂಡಿರಿ. ದೇವರು ಈ ಲೋಕಕ್ಕೆ ಬಂದಿದ್ದು ನಮಗೆ ಶಾಶ್ವತವಾದ ಜೀವನವನ್ನು ನೀಡುವುದಕ್ಕೆ, ಇಟರ್ನಲ್ ಲೈಫ್. ದೇವರು ಈ ಲೋಕಕ್ಕೆ ಬಂದದ್ದು ನಮ್ಮನ್ನು ಶಾಶ್ವತವಾದ ಜೀವನಕ್ಕೆ ನೀಡುವುದಕ್ಕೆ. ಯಾಕೆ ಎಂದರೆ ಅವರು ನಮ್ಮನ್ನು ಪಾಪದಿಂದ ಕಾಪಾಡಿ ಅವರೊಂದಿಗೆ ನಮ್ಮನ್ನು ಇಟ್ಟುಕೊಳ್ಬೇಕು, ಅವರೊಂದಿಗೆ ನಾವು ಜೀವಿಸಬೇಕು. ಯಾವುದನ್ನು ನಾವು ಆದಾಮವನ್ನು ಕಳೆದುಕೊಂಡರೋ, ಅವರನ್ನು ಅಂಗಡಿ ಹೋದರೋ, ಅದನ್ನು ಮಗನೊಮ್ಮೆ ತಗೊಂಡು ಬರ್ಬೇಕಂತ ಹೇಳಿ ಅವರು ಧರೆಗೆ ಇಳಿದು ಬಂದರು. ಯೋಹಾನನ ಅಧ್ಯಾಯ 3ನೇ ಅಧ್ಯಾಯ 14ನೇ ವಚನದಲ್ಲಿ, God so loved the world that he gave his only son Jesus Christ. ದೇವರು ನಮ್ಮನ್ನು ಎಷ್ಟು ಪ್ರೀತಿಸಿದ ತನ್ನ ಏಕೈಕ ಪುತ್ರನನ್ನು ಕೊಟ್ಟರು. ನನ್ನಿಂದ ನನ್ನ ಮಕ್ಕಳು ಹೊರಗಡೆ ಹೋಗಿದ್ದಾರೆ, ಹೋಗಿ ಕರ್ಕೊಂಡು ಬಾ, ನಿನ್ನ ರಕ್ತದ ಮುಖಾಂತರ ಅದು ಮಗನೊಮ್ಮೆ ತರಬೇಕು ಅಂತ. ಆದ ಕಾರಣ ಇಟರ್ನಲ್ ಲೈಫ್. ಎರಡನೇದಾಗಿ ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿಯೇ ದೇವರು ಲೋಕಕ್ಕೆ ಬಂದರು. ಎಷ್ಟು ಜನ ಯೇಸು ಸ್ವಾಮಿ ಲೋಕಕ್ಕೆ ಪಾಪವನ್ನು ಕ್ಷಮಿಸಲು ಬಂದ್ರ? ಎಷ್ಟು ಜನ ಹೇಳ್ತೀರಾ ಯೇಸು ಸ್ವಾಮಿ ಲೋಕದಲ್ಲಿ ಪಾಪವನ್ನು ಕ್ಷಮಿಸಕ್ಕೆ ಬಂದರು ಅಂತ? ಎಷ್ಟು ಜನ ಹೇಳ್ತೀರಾ? ಪಾಪ ಕ್ಷಮಿಸಕ್ಕೆ ಬಂದ್ರ? ಬೈಬಲ್ನಲ್ಲಿ ಎಲ್ಲಿಯೂ ಇಲ್ಲ ಅವರು ನಮ್ಮನ್ನು ಕ್ಷಮಿಸಕ್ಕೆ ಬಂದರು. ಪಾಪದಿಂದ ಬಿಡುಗಡೆ ಮಾಡಲು ಬಂದರು. He came to free us from all the sin, not to forgive our sins, to free us from all our sins. ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಲು ಬಂದರು. ಅದಕ್ಕಾಗಿಯೇ ನಾವು ಬಲಿಪೂಜೆಯಲ್ಲಿ ಹೇಳ್ತೀವಲ್ಲ, ಪರಮ ಪ್ರಸಾದವನ್ನು ಸ್ವೀಕರಿಸುವ ಮುಂಚೆ ನಾವು ಯಾವಾಗ ಆಗ್ತೀವಿ? ಜಗದ ಪಾಪ ತೋಳೆಯ ಬಂದ ಕ್ರಿಸ್ತನೇ ಮುಕ್ತಿದಾತರು. ನಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಪಾಪದಿಂದ ಅದಕ್ಕಾಗಿ ಪೂಜೆಯಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡಿದ ನಂತರ, ಪರಲೋಕದ ಪ್ರಾರ್ಥನೆ ಆದಮೇಲೆ ಗುರುಗಳು ಯಾವುದು ಹೇಳ್ತಾರೆ? ಪ್ರಭುವೇ, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆಯ ನೆರವಿನಿಂದ ಪಾಪದಿಂದ ಸದಾ ನಮ್ಮನ್ನು ವಿಮುಕ್ತಗೊಳಿಸಿ. ಸೊ ಅವರು ಬಂದಿರು ನಮ್ಮನ್ನು ಕ್ಷಮಿಸುವುದಕ್ಕಾಗಲ್ಲ, ನಮ್ಮನ್ನು ಬಿಡುಗಡೆ ಮಾಡುವುದಕ್ಕೆ.
ಅದಕ್ಕಾಗಿಯೇ ಅವರು ಏನು ಮಾಡಿದ್ರು, ಈ ಲೋಕಕ್ಕೆ ಬಂದ ಮೇಲೆ ಮೊದಲು ಅವರು ಎಲ್ಲರಿಗೂ ತಮ್ಮ ಸುವಾರ್ತೆಯ ಪ್ರಚಾರವನ್ನು ಮಾಡಿದರು. ಏಕೆಂದರೆ ಸುವಾರ್ತೆಯ ಪ್ರಚಾರ ಅವರು ಹೇಳಿದ್ರು ಏನೆಂದರೆ, ನೀವು ಪಾಪಕ್ಕೆ ಬಂಧಿತರಲ್ಲ, ಆದಾಮು ಎವ್ವಳು ಮಾಡಿದ ಪಾಪದಿಂದ ಬಂಧಿತರಾಗಿ ನೀವು ಪಾಪಕ್ಕೆ ಬಂಧಿತರಾಗಿ ಸೈತಾನನಿಗೆ ಬಂಧಿತರಾಗಿ ನನ್ನಿಂದ ದೂರ ಆಗಿದ್ದೀರಾ. ಸದಾ ಕಾಲಕ್ಕೂ ನೀವು ಬಂಧನದಲ್ಲಿ ಇರಬಾರದು. ನೀವು ದೇವರ ಮಕ್ಕಳು, ನಿಮ್ಮ ತಂದೆಯ ಚಿತ್ತವನ್ನು ನೆರವೇರಿಸಲು ನಿಮಗೆ ನಾನು ಕರೆ ನೀಡುತ್ತೇನೆ ಅಂತ ಯೇಸು ಸ್ವಾಮಿ ಹೇಳುತ್ತಾರೆ. He always build the relationship ಅಲ್ವಾ. ಅವರು ಹೇಳುವ ಪ್ರತಿಯೊಂದು ಕಥೆಗಳನ್ನು ನೋಡಿ ತಂದೆ ಮಕ್ಕಳ ಕಥೆಯಾಗಿರುತ್ತದೆ. ಸಂಬಂಧವನ್ನು ಬೆಳೆಸ್ತಾ ಇರ್ತಾರೆ. ಯಾವ್ದಾದ್ರು ಒಂದು ಹೇಳ್ತೀರಾ, ದುಂಡು ಮಗ, ಅದು ಎಲ್ಲರೂ ಇನ್ನೊಂದು ಎರಡನೇದು ಸಂಬಂಧ, ದೇವರಿಗೂ ನಮಗೆ ಸಂಬಂಧ ಇಂದ ದೇವರು ಯೇಸು ಸ್ವಾಮಿ ಪ್ರಚಾರ ಮಾಡ್ತಾರಲ್ಲ. ಎರಡನೇದು ಯಾವುದು? ನೀವು ಪ್ರಾರ್ಥನೆ ಮಾಡುವಾಗ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು? ಸ್ವರ್ಗದಲ್ಲಿ ಇರುವ ನಮ್ಮ ತಂದೆ. ನೋಡಿ, ಹೌ ವಿ ಬಿಲ್ಡ್ಸ್ ದ ರಿಲೇಶನ್ಶಿಪ್ ಅಂದ್ರೆ, ನೀವು ಪಾಪದಲ್ಲಿ ಬಿದ್ದಿರೋರಲ್ಲ, ನಾನು ಬಂದಿರೋದು ನಿಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡಿ ಶಾಶ್ವತವಾಗಿ ನಮ್ಮ ತಂದೆಯೊಂದಿಗೆ ಇರುವುದಕ್ಕಾಗಿ ಈ ಲೋಕಕ್ಕೆ ಬಂದಿದ್ದೀರಿ ಎಂದು ಸ್ಪಷ್ಟವಾಗಿ ಅವರು ತಮ್ಮ ಪ್ರಬೋಧನೆಗಳಲ್ಲಿ ನಮಗೆ ತಿಳುವಳಿಕೆ ಕೊಟ್ಟಿದ್ದಾರೆ. ಆದುದರಿಂದ ನಮ್ಮೆಲ್ಲರಿಗೂ ಈ ಒಂದು ದೊಡ್ಡ ಕಟ್ಟಳೆ ಇದೆ, 3 ಕಟ್ಟಳೆಗಳು. ಮೊದಲನೇನು, ನಾವು ದೇವರ ಪ್ರಚಾರ ಮಾಡಬೇಕು, ದೇವರ ಮಾತೆಯ ಪ್ರಚಾರ, ನಾವೆಲ್ಲರೂ ದೇವರ ಮಕ್ಕಳು ಅಂತ. ಎರಡನೇದಾಗಿ ಎಲ್ಲರಿಗೂ ಹೇಳಬೇಕು, ದೇವರು ಬಂದಿರುವುದು ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದು. ಬಿಡುಗಡೆ ಮಾಡುವುದು ಯಾವುದಕ್ಕಾಗಿ? ಸ್ವರ್ಗದಲ್ಲಿ ಪಾಪವೇ ಇಲ್ಲ, ಆ ಸ್ವರ್ಗದಲ್ಲಿ ನಾವು ಹೋಗಿ ನೆಲೆಸಬೇಕಾದ್ರೆ ಪಾಪದಿಂದ ವಿಮುಕ್ತಗೊಳಿಸಿ ನಾವು ಶಾಶ್ವತವಾದ ಜೀವನವನ್ನು ಪಡೆದುಕೊಳ್ಳಲು ಈ ಒಂದು ಸುವಾರ್ತೆಯನ್ನು ಹೇಳಲು ನಮಗೆ ಒಂದು ಅವಕಾಶವನ್ನು ಯೇಸು ಸ್ವಾಮಿ ನೀಡುತ್ತಿದ್ದಾರೆ. ಆದುದರಿಂದ ನಾವು ಮಾಡುವ ಪಾಪ ನಿವೇದನೆಯಲ್ಲಿ ಈ 3 ವಿಚಾರಗಳಿಗೆ ವಿರುದ್ಧವಾಗಿ ನಾವು ಮಾಡಿದರೆ ನಾವು ಹೋಗಿ ಸರಿಯಾದ ಪಾಪ ನಿವೇದನೆ ಮಾಡುವುದು. ಈ ಕಾಲದಲ್ಲಿ ಹೇಗೆ ಮಾಡ್ತಾರೆ ಪಾಪ ನಿವೇದನೆ? ಸುಳ್ಳು ಹೇಳೋದು ಮಹಾಪಾಪನ ಅಲ್ಪ ಪಾಪನ? ಇಸ್ ಇಟ್ ನಾಟ್ ಸಿನ್ ಆರ್ ಮೀಡಿಯಲ್ ಸಿನ್? ಮಹಾಪಾಪ. ಹೇಗೆ ಮಹಾಪಾಪ? ಕೆಲವೊಬ್ರು ಹೇಳ್ತಾರೆ ಸುಳ್ಳು ಬಂದು UKG ಸ್ಟೂಡೆಂಟ್ ಕೂಡ ಹೇಳ್ತಾರೆ, ಅದರಾಗಿ ಹೇಗೆ ಮಹಾಪಾಪ? ಹೌದಾ ಇಲ್ವಾ? ಸೊ ಮಹಾಪಾಪನ ಅಲ್ಪ ಪಾಪ? ದೊಡ್ಡ ವಿಚಾರ ಸುಳ್ಳು ಹೇಳಿ. ಸಪೋಸ್ ನಿಮ್ಮ ಗಂಡ ನಿಮ್ಮ ಹತ್ರ ಸುಳ್ಳು ಹೇಳಿ, ಯಾರ ಜೊತೆನೋ ಹೋಗ್ಬಿಟ್ಟು ಆಟ ಆಡ್ಬಿಟ್ಟು ಗಾಡಿನಲ್ಲಿ ಹೋಗ್ಬಿಟ್ಟು ನಿಮ್ಮ ಹತ್ರ ಸುಳ್ಳು ಹೇಳ್ಬಿಟ್ರೆ ಅದು ನಿಮಗೆ ಮಹಾಪಾಪನ ಅಲ್ಪ ಪಾಪ? ಅವಾಗ ಮಹಾಪಾಪ. ನೀವು ಏನಾದರೂ ಸುಳ್ಳು ಹೇಳ್ಬಿಟ್ರೆ ಆ ಥರ ಯಾವುದೋ ಒಂದು ಇಂಪಾರ್ಟೆಂಟ್ ವಿಚಾರದಲ್ಲಿ ನಂಬಿಕೆ ಇತ್ತು ಸುಳ್ಳು ಹೇಳ್ಬಿಟ್ರೆ, ಅಯ್ಯೋ ಸುಳ್ಳು ತಾನೇ ಏನು ನಂಬಿ ಒಪ್ಕೊಳ್ತೀರಾ? ಮನೆಯವರು ಒಪ್ಕೊಳ್ತಾರ? ಇಲ್ಲ. ಅವಾಗ ಎಷ್ಟು ದೊಡ್ಡ ಪಾಪ ಮಾಡಿರೋದು ಗೊತ್ತಾ ನಿಮಗೆ? ಸೊ ಯಾವುದೇ ಒಂದು ಪಾಪ ಇದ್ರು ಅದು ಮಹಾಪಾಪ ಅಲ್ಪ ಪಾಪ ಬಗ್ಗೆ ಇಟ್ ಈಸ್ ನಾಟ್ ದಟ್ ಹೀಗೆ ಆಗಲ್ಲ. ನೀವು ದೇವರಿಗೆ ವಿರುದ್ಧವಾಗಿ, ದೇವರ ನಂಬಿಕೆಗೆ ವಿರುದ್ಧವಾಗಿ, ಪರರ ವಿಶ್ವಾಸಕ್ಕೆ ವಿರುದ್ಧವಾಗಿ ಏನೇ ಮಾಡಿದ್ರು ಕೂಡ ಅದು ಪಾಪನೇ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಆದುದರಿಂದಲೇ ನಾವು ಪಾಪ ನಿವೇದನೆ ಮಾಡುವಾಗ ಎಂಥ ಪಾಪ ನಿವೇದನೆ ಮಾಡಬೇಕು ಅಂತ ನಿಮಗೂ ಕೂಡ ಗೊತ್ತಾಗಬೇಕು. ಕೆಲವರು ಬಂದು ಮಾಡ್ತಾರೆ, ಎಲೆಡಿಕೆ ಹಾಕಿದ್ದೀನಿ, ಬೀಡಿ ಸೇರಿಬಿಟ್ಟೆ, ಮುಖ್ಯವಾಗಿ ಯಾವುದನ್ನು ಹೇಳಬೇಕು ಅದೆಲ್ಲ ಇರಲ್ಲ. ಒಂದು 4-5 ಪಾಪ ಆದ್ಮೇಲೆ ಮುಗಿದೋಯ್ತು ಅಷ್ಟೇ. ಅದು ಒಂದು ಸ್ಟೇಟ್ಮೆಂಟ್ ಇರಲ್ಲ. ಮರೆತು ಹೋದ ಪಾಪಗಳಿಗಾಗಿಯೋ ಮಾಡಿರುವ ಪಾಪಗಳು ಅದರಲ್ಲಿ ಗೊತ್ತಾಗುತ್ತೆ. ನನಗೆ ದೇವರಿಗೆ ಗೊತ್ತು, ನಾನು ಮರೆತು ಹೋಗಿರುವ ಪಾಪ ತಪ್ಪಿಸಿಕೊಳ್ಳೋದಕ್ಕೆ ಪ್ರತಿಯೊಂದು ಪಾಪವನ್ನು ನಾಚಿಕೆ ಇಲ್ಲದೆ ನಾವು ದೇವರು ಮುಂದೆ ಹೇಳ್ಬೋದು. ದೇವರು ನಾನೇ ದೇವರಿಗೆ ಎಲ್ಲ ಗೊತ್ತು ನಾವು ಮಾಡಿರುವ ಪಾಪ. ಕೆಲವೊಂದು 4-5 ಕೂಡ ಭಯ, ಯಾಕೆ ಹೇಳ್ಬೇಕು ಅಂತ ಅಲ್ವಾ? ದೇವರಿಗೆಲ್ಲ ಗೊತ್ತು. ಕೂಡ ನಾವು ಮಾಡುವಾಗ ದೇವರು ನಮ್ಮಿಂದ ಆಶಿಸುತ್ತೇನೆಂದರೆ, ನಾನು ಪಾಪ ಮಾಡಿದಂತೆ ಹೇಳಿದ ತಕ್ಷಣವೇ ನಮ್ಮ ಪಾಪಗಳನ್ನು ದೇವರು ಕ್ಷಮಿಸುತ್ತಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರೇ ನಾನು ಪಾಪಿ ಅಂತ ಹೇಳಿದ ತಕ್ಷಣವೇ ದೇವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾರೆ. ಆದುದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ಮುಖ್ಯವಾಗಿ ಯಾರೆಲ್ಲ ಸ್ನಾನದಿಂದ
ದೀಕ್ಷೆಯನ್ನು ಪಡೆದಿದ್ದೀವೋ ಪ್ರತ್ಯೇಕವಾಗಿ ನಾವು ಪಾಪ ನಿವೇದನೆಯಲ್ಲಿ ದೇವರು ನಮಗೆ ಕೊಟ್ಟಿರುವ ಕಟ್ಟಳೆ ವಿರುದ್ಧವಾಗಿ ನಾವು ಏನೇ ಮಾಡಿದರೂ ಕೂಡ ಆ ಪಾಪಗಳಿಗಾಗಿ ಕ್ಷಮೆ ಯಾಚಿಸಬೇಕು. ನಾವು ಇನ್ನೂ ಅದನ್ನೆಲ್ಲ ಇವಾಗ ಸ್ನಾನ ದೀಕ್ಷೆಯನ್ನು ಪಡೆದಿರುವ ದಿನಗಳು ನಮಗೆ ಕೇಳಿರುವ ಪ್ರಶ್ನೆಗಳನ್ನು ಕೇಳಿದ್ರೆ ಮರ್ತೋಗಿರ್ತೀವಿ ನಾವು. ಆದ್ರೆ ಅದರಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ನಮ್ಮ ಪ್ರತಿದಿನ ಜೀವಿಸ್ತಾ ಇದೀವ ಅನ್ನೋದು ನಮಗೆ ಗೊತ್ತಿಲ್ಲ. ಹಾಗಿರುವಾಗ ಎಷ್ಟು ವರ್ಷ ಕಾಲ ಮೋಸೆ ಆ ಜನರನ್ನು, ಇಸ್ರೇಲ್ ಜನರನ್ನು ಹೊಸ ನೂತನ ನಾಡಿಗೆ ಕರ್ಕೊಂಡು ಹೋಗಲ್ಲ? ಎಷ್ಟು ದಿನ ಆಯ್ತು? ಎಷ್ಟು? 40 ವರ್ಷ ಆಯ್ತು. ಇತಿಹಾಸ ಹೇಳೋದು ನಮಗೆ, ಆದ್ರೆ ನಿಜ ಏನೆಂದರೆ ಅಲ್ಲಿಂದ ಅಲ್ಲಿ ಹೋಗೋಕ್ಕೆ 11 ದಿನ ಸಾಕಲ್ಲ. ಇಷ್ಟು ದಿನ 11 ದಿನ, ಇಷ್ಟು ದೂರ ಇಲ್ಲ, ನಡ್ಕೊಂಡು ಹೋದ್ರೆ ಇನ್ನೂ ಜಾಸ್ತಿ ಆಗ್ಬೋದು. ಆದರೆ ಅದರ ಅರ್ಥ ಏನೆಂದರೆ, ನುವಾನ್ಸಸ್ ಏನೆಂದರೆ 40 ವರ್ಷ ಬಂಧನದಿಂದ ಹೊರಗಡೆ ಬಂದು ಕೂಡ ಅವರು ಅದೇ ಪಾಪ ಮಾಡ್ತಾ ಇದ್ರಂತೆ. ಅರ್ಥ ಆಯ್ತಾ? 40 ವರ್ಷ ಈಜಿಪ್ಟ್ನಲ್ಲಿ ಮಾಡಿದ ಪಾಪವನ್ನು, ಆ ಒಂದು ಸಂಸ್ಕಾರಗಳನ್ನು ಬಿಟ್ಟು ಹೊರಗಡೆ ಬರಕ್ಕೆ ಅವ್ರಿಗೆ ಆಗಲಿಲ್ಲ. ಆ ಪಾಪದಲ್ಲೇ ಬಿದ್ದಿದ್ರು. 40 ವರ್ಷ ಕಾಲ ಬೇಕಾಗಿತ್ತು ಅದರಿಂದ ವಾಡಿಕೆಗಳಿಂದ ಹೊರಗಡೆ ಬರುವುದಕ್ಕೆ. ಸುಮ್ಮನೆ ಒಂದು ಉದಾಹರಣೆ, ಮೋಶೆ ಕರ್ಕೊಂಡು ಹೋದಾಗ ತಕ್ಷಣ ಏನ್ ಹೇಳಿದ್ರು? ಎಂತ ಜಾಗ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ ಅಪ್ಪ, ನಮ್ಗೆ ನೀರೇ ಇಲ್ಲದ ಜಾಗ, ಬೇಕೆ ನೀರಿಲ್ಲ. ಹೇಳಿದ್ರಲ್ಲ, ಮೋಶೆಗೆ ವಿರುದ್ಧವಾಗಿ ಮಾತಾಡಿದ್ರು. ಇನ್ನು ಅಲ್ಲಿಂದ ಅರ್ಧ ದಾರಿ ಕೂಡ ಬಂದಿಲ್ಲ, ಅಷ್ಟು ಬೇಗ ಸ್ಟಾರ್ಟ್ ಮಾಡ್ಬೋದು. ಅಲ್ಲೇನು ಇನ್ನು ಸ್ವಲ್ಪ ಮರುಭೂಮಿ ಮುಂದೆ ಹೋದ್ಮೇಲೆ ಹೇಳಿದ್ರು, ಇಲ್ಲಿ ನಮ್ಮ ಊರಿನಲ್ಲಿ ಸಮಾಧಿಗಳ ಇಲ್ಲ, ಇಲ್ಲಿ ಕರ್ಕೊಂಡು ಬಂದಿದ್ದಾನೆ ನಮ್ಮನ್ನೆಲ್ಲ ಸಾಯಿಸೋಕೆ ಮೋಸೆ ಅಂತ. ಎಲ್ಲಿಂದ ಇಲ್ವ? ಆಮೇಲೆ ಇನ್ನು ಮುಂದೆ ಹೋದ್ಮೇಲೆ ಏನ್ ಮಾಡಿದ್ರು? ಸೀನಾಯಿ ಬೆಟ್ಟದ ಮೇಲೆ ಹೋದ್ಮೇಲೆ ಅಷ್ಟು ಅದ್ಭುತಗಳನ್ನು ನೋಡಿದ ನಂತರ ಏನ್ ಮಾಡಿದ್ರು? ಆ ಈಜಿಪ್ಟ್ ದೇಶದಲ್ಲಿ ಮಾಡಿದ ಅದೇ ಪಾಪವನ್ನು ಅದೇ ಒಂದು ಮೂರ್ತಿಯನ್ನಿಟ್ಟು ಪೂಜೆ ಮಾಡಿ ಆಭರಣಗಳಿಂದ ಆಚರಣೆ ಮಾಡಿದ್ರು. ಅಷ್ಟು ಜೊತೆಯಿಂದೇ ಅವರು ಬದಲಾವಣೆ ಆಗಲಿಲ್ಲ. ಅದಾದ್ಮೇಲೆ ಕೂಡ ಅವರು ಬದಲಾವಣೆ ಆಗಲಿಲ್ಲ. ಮನಸ್ಸಿನಲ್ಲಿ ಅದೇ. ಆದ ಕಾರಣಕ್ಕಾಗಿಯೇ ನಾವು ಪಡೆಯುವ ಸಂಸ್ಕಾರಗಳನ್ನು ನಾವು ಸ್ವೀಕರಿಸಿದರೆ ಮಾತ್ರವಲ್ಲ, ಅದನ್ನು ನಮ್ಮ ಜೀವನದಲ್ಲಿ ಅನುಭವಿಸಬೇಕು. ನಮ್ಮ ಜೀವನದಲ್ಲಿ ಅದನ್ನು ನಾವು ನಡೆಸಿಕೊಂಡು ನಾವು ಮುಂದೆ ಸಾಗಬೇಕು. ಆತ್ಮೀಯ ಸಹೋದರ ಸಹೋದರಿಯರೇ, ನಾವು ನಮ್ಮ ಸ್ನಾನ ದೀಕ್ಷೆಯಲ್ಲಿ ಕೊಡುವ 3 ವಿಚಾರಗಳು ಯಾವುವು? ನಮಗೆ ಮಗುವಾಗ ಅಲ್ವಾ, ನಾವು ಮಕ್ಕಳಾಗಿರ್ತೀವಿ. ಆಗ ತಂದೆ ತಾಯಿ ಹತ್ರ ಕೇಳ್ತಾರೆ ಏನಂತ? ನೀವು ಸೈತಾನನನ್ನು ಬಿಟ್ಟು ಬಿಡುತ್ತೀರಾ? ಅವನ ಕಾರ್ಯಗಳನ್ನು ಬಿಟ್ಟು ಬಿಡುತ್ತೀರಾ ಅಂತ ಕೇಳುವಾಗ ನಾವು ಏನ್ ಹೇಳ್ತೀವಿ? ಬಿಟ್ಟು ಬಿಡುತ್ತೇವೆ ಹೇಳ್ತೀವ ಇಲ್ವಾ? ಹೊರಗಡೆ ಹೋದ ಮೇಲೆ ಅದೇ ಮಾತಾಡ್ತೀವಿ. ಎಲ್ಲಿ ಸೈತಾನನ್ನು ಬಿಡುತ್ತೇವೆ? ಅದನ್ನೇ ಬಂದು ನಮಗೆ ತಿಳಿಸುತ್ತದೆ ತಾಯಿಗಳ ಸಭೆ. ನೋಡಿ, ಈ ವಿಚಾರಗಳಿಂದ ನೀನು ಬಿಡುಗಡೆ ಆಗಿರಬೇಕು, ಪರಿಪೂರ್ಣವಾಗಿ ಶುದ್ಧತೆ ಹೊಂದಿರಬೇಕು. ಅದಾದ್ಮೇಲೆ ಇನ್ನೊಂದು ಕಟ್ಟಳೆಯನ್ನು ನಮಗೆ ಸ್ನಾನ ದೀಕ್ಷೆಯಲ್ಲಿ ಕೊಡಲಾಗುತ್ತದೆ. ಅದೇನೆಂದರೆ, ಪಿತನ ಸುತನ ಮತ್ತು ಪವಿತ್ರ ಆತ್ಮನಿಂದ ನೀವು ಹೋಗಿ ದೀಕ್ಷಾ ಸ್ನಾನವನ್ನು ಪಡೆಯಿರಿ. ಆ ಸಂದೇಶವನ್ನು ಎಲ್ಲರಿಗೂ ಹೋಗಿ ನೀವು ಸಾರಿರಿ. ಅದಾದ್ಮೇಲೆ ಯೇಸು ಸ್ವಾಮಿ ಏನ್ ಮಾಡ್ತಾರೆ? ಪವಿತ್ರ ಆತ್ಮರನ್ನು ಅವರ ಮೇಲೆ ಏನ್ ಮಾಡ್ತಾರೆ? ಪವಿತ್ರ ಆತ್ಮರನ್ನು. ಸೊ ಅದರ ಅರ್ಥ ಏನಂದ್ರೆ, ಹೋಗಿ ಅದನ್ನು ನೀವು ಜೀವಿಸಿ. ನಾವು ಮಾಡ್ತಾ ಇದ್ದೀವ? ಸುಮ್ಮನೆ ನಾವು ಅಲ್ಲಿ ಹೋಗಿ ಒಂದು ಪ್ರೇಯರ್ ಮೀಟಿಂಗ್ ನಲ್ಲಿ ಭಾಗವಹಿಸೋದು, ಇಲ್ಲಿ ಹೋಗಿ ಆ ಪ್ರೇಯರ್ ಮೀಟಿಂಗ್ ನಲ್ಲಿ ಭಾಗವಹಿಸೋದು. ಕಥೋಲಿಕ ಧರ್ಮಸ್ಥಳಿಗೆ ಸೇರಿದ ನಾವು ಪ್ರತಿಯೊಬ್ಬರು ಆ ಸ್ನಾನ ದೀಕ್ಷೆ ಎನ್ನುವುದನ್ನು ಸಾಯೋ ತನಕ ನಮ್ಮಿಂದ ಯಾವ ಅದನ್ನು ದೂರ ಮಾಡಲು ಸಾಧ್ಯತೆ ಇಲ್ಲ. ಇಟ್ ಈಸ್ ಅ ಇಂಡೆಲಿಬಲ್ ಇಂಪ್ರಿಂಟ್. 1 ಕೋಟಿ ಸೀಲ್ ನಮ್ಮ ತಲೆ ಮೇಲೆ ಹೊಡೆದಿದ್ದಾರೆ. ಅರ್ಥ ಮಾಡ್ಕೊಳ್ಳಿ ನಿಮ್ಮ ಭಾಷೆ. ನೀನು ಕಥೋಲಿಕರು, ನೀನು ಕ್ರೈಸ್ತರು, ನೀನು ಕಥೋಲಿಕರು, ನೀನು ಕ್ರೈಸ್ತರು. ಪೋಸ್ಟ್ ಆಫೀಸ್ನಲ್ಲಿ ಹೊಡಿದಾರಲ್ಲ ಸೀಲ್. ಹಾಗಿರುವಾಗ ನಿಮ್ಮ ಕರ್ತವ್ಯ ಏನು? ಹೋಗಿ ನೀನು ಸುಸಂದೇಶವನ್ನು ಸಾರಬೇಕು. ನಾನು ಫಾದರ್ ನಾವು ಅವರಿಗೂ ಕೂಡ ನಾವು ಸಾಯತಕ್ಕ ಫಾದರ್. ಅದನ್ನು ನಮ್ಮಿಂದ ತಗೊಳ್ಳೋದಕ್ಕೆ ಅಧಿಕಾರ ಯಾರಿಗಿಲ್ಲ. ದೇವರು ಕೊಟ್ಟಿದ್ದು ಮುಗಿದು. ಒಮ್ಮೆ ಅಭಿಷೇಕ ಕೊಟ್ಟಿದ ಮೇಲೆ ಸಾಯೋ ತನಕ, ಮಣ್ಣು ಒಳಗೆ ಇರೋ ತನಕ ಅವರು ಗುರುಗಳೇ. ದಟ್ ಈಸ್ ದ ಬ್ಯೂಟಿ ಆಫ್ ದ ಸ್ಯಾಕ್ರಮೆಂಟ್ ಆಫ್ ದ ಕ್ಯಾಥಲಿಕ್ ಚರ್ಚ್. ಸಾಯೋ ತನಕ. ಹಾಗಿರುವಾಗ
ಹೇಳಿದ ಹಾಗೆ ನಾವು ಹೋಗಿ ಶುಭ ಸಂದೇಶವನ್ನು ಸಾರಬೇಕು, ಶುಭ ಸಂದೇಶವನ್ನು ನಾವು ತಿಳಿಸಬೇಕು ಹಾಗೂ ಅದನ್ನು ನಾವು ಜೀವಿಸಬೇಕು ಅಂತ ಹೇಳ್ತಾರೆ. ದೃಢೀಕರಣದಲ್ಲಿ ಕೂಡ ದೃಢೀಕರಿಸುತ್ತಾರೆ ನಮ್ಮಲ್ಲಿ ಏನಂತ, ಈ ವಿಚಾರಗಳಲ್ಲಿ ವಿಶ್ವಾಸಿಸುತ್ತೀಯಾ, ಸೈತಾನನ ಕಾರ್ಯಗಳಿಂದ ಬಿಡುಗಡೆ ಆಗುತ್ತೀಯಾ, ನೀನು ಜ್ಞಾನದಲ್ಲಿ ಇದೆಯಾ, ಹೊರತು ಹೋಗಿದೆಯಾ ಅಂತ ನಮಗೆ ಧೈರ್ಯ ಕೊಡುತ್ತಾರೆ. ಹಾಗಿರುವಾಗ ಇವೆಲ್ಲ ನಾವು ನಮಗೆ ಕೊಟ್ಟು ಕೂಡ ನಾವು ಪಾಪ ಮಾಡ್ತಾ ಇದ್ದೀವಿ. ಅದಕ್ಕಾಗಿಯೇ ನಮಗೆ ಒಂದು ಸುಂದರವಾದ ಸಂಸ್ಕಾರ ದೇವರು ಕೊಟ್ಟಿದ್ದಾರೆ. ಇವೆಲ್ಲವನ್ನು ನಾವು ಮಾಡದೆ ಹೋಗಿ ಕೂಡ ಪಾಪ ನಿವೇದನೆಯ ಮುಖಾಂತರ ಇದರಿಂದ ನಾವು ಬಿಡುಗಡೆ ಹೊಂದಲು ಸಾಧ್ಯ ಎನ್ನುವುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಈಗ ಹೇಳಿ, ಪಾಪ ನಿವೇದನೆ ಮಾಡುವುದಕ್ಕೆ ಗುರುಗಳೇ ಮಾಡಬೇಕು, ಗುರುಗಳ ಹತ್ರನೇ ಮಾಡಬೇಕು ಅಂತ ಎಷ್ಟು ಜನ ನಂಬ್ತೀರಾ? ಕಥೋಲಿಕ ಧರ್ಮಸಭೆಗೆ ಸೇರಿದವರು ಎಲ್ಲರೂ ನಾವು ನಂಬಲೇಬೇಕು ಅಲ್ವಾ? ಪ್ರಾಟೆಸ್ಟೆಂಟ್ ಪಾಸ್ಟರ್ಗಳು ಹೇಳ್ತಾರೆ, ಹೇಗೆ ಅವರಿಗೆ ನಾವು ಅರ್ಥಗರ್ಭಿತವಾಗಿ ಹೇಳ್ತೀವಿ. ಕೆಲವೊಂದು ವಿಚಾರಗಳು ಆದ್ಮೇಲೆ ನಾನು ಹೇಳ್ತೀನಿ. ಗುರುಗಳಿಗೆ ಕಟ್ಟಿಸಲಿಕ್ಕೆ ಕೊಟ್ಟಿರುವ ಅಭಿಷೇಕಗಳು, ಕೆಲವೊಂದು ಜ್ಞಾನಗಳು ಕೆಲವೊಬ್ಬರಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಮಾರು ನೋವುಗಳಿಗೆ ಲೂಯಿಸ್ ಪಾಸ್ಚರ್ ಅಂತ ನಿಮಗೆ ಗೊತ್ತಾ? ಲೂಯಿಸ್ ಪಾಸ್ಚರ್ ಗೊತ್ತಿಲ್ಲ ಅಲ್ಲ? ಈಸ್ ಎ ಸೈಂಟಿಸ್ಟ್. ಅವರು ಒಂದು ನೋವಿಗೆ ಒಂದು ಮತ್ತನ್ನು ಕಂಡುಹಿಡಿದರು. ಅವ್ರು ಯಾರು ಗೊತ್ತಾ? ಅವರು ಫಾದರ್ಗಳು ಸೈಂಟಿಸ್ಟ್ಗಳಾಗಿ ಕೆಲಸ ಮಾಡಿದ್ದಾರೆ, ದೇವಜ್ಞಾನ. ಫಾದರ್ಗಳು ರಾಕೆಟ್ ಪ್ರೊಪೆಲ್ಲರ್ಗಳಾಗಿ ಕೆಲಸ ಮಾಡಿ ಎಷ್ಟೋ ಗುರುಗಳಿದ್ದಾರೆ. ರಾಬರ್ಟ್ ಬೆಲಾರನ್ ಇವರೆಲ್ಲ ಗುರುಗಳು, ಅವರು ಎಷ್ಟು ಜ್ಞಾನ ದೇವರು ಕೊಟ್ಟಿದ್ದಾರೆ ಹೋಗಿ ಸೇವೆ ಮಾಡುವಂತ. ಹಾಗಿರುವಾಗ ಅವರಿಗೆ ಒಂದು ಮುಖ್ಯವಾದ ಒಂದು ಜ್ಞಾನವೇನೆಂದರೆ, ಅವರು ಪಾಪ ನಿವೇದನೆಯಲ್ಲಿ ಕುಳಿತುಕೊಳ್ಳುವಾಗ ದೇವರು ಅವರಿಗೆ ಕೊಟ್ಟಿರುವ ಆಜ್ಞೆ ಏನೆಂದರೆ, ಮಾರ್ಕನ ಸಂದೇಶ 1ನೇ ಅಧ್ಯಾಯ 41ರ ವಚನದಲ್ಲಿ ಏನಾಗುತ್ತದೆ ಎಂದರೆ, ಯೇಸು ಸ್ವಾಮಿ ಒಂದು ರೋಗಿಯನ್ನು ಗುಣಪಡಿಸುತ್ತಾರೆ. ಗುಣಪಡಿಸಿದ ನಂತರ ರೋಗಿಗೆ ಹೇಳುತ್ತಾರೆ, ಹೋಗಿ ನೀನು ಗುಣ ಹೊಂದಿದನ್ನು ಯಾರಿಗೆ ತೋರಿಸು? ಮೋಸೆಯ ಆಜ್ಞೆಯ ಪ್ರಕಾರ ಹೋಗಿ ಗುರುಗಳಲ್ಲಿ ತೋರಿಸು. ಗುರುಗಳಿಂದ ಆಜ್ಞೆ ಪಡೆದುಕೊಂಡು ಬಂದು ಈ ದೇವಾಲಯದಲ್ಲಿ ಸಮರ್ಪಿಸು. ಯೇಸು ಸ್ವಾಮಿ ಹೇಳ್ತಾರೆ. ಯೇಸು ಸ್ವಾಮಿ ಗುಣ ಹೊಂದಿದ ಮೇಲೆ ಯಾಕೆ ಗುರುಗಳ ಹತ್ರ ಹೋಗ್ಬೇಕು? ಅಂಗೀಕರಣ ಕೊಡುತ್ತಾರೆ, ಹೋಗು ಗುರುಗಳ ಹತ್ರ ತೋರಿಸು. ಗುರುಗಳ ಹತ್ರ ತೋರಿಸಿ ಈ ಗುಣ ಹೊಂದಿದೆಯಾ ಎಂಬುದನ್ನು ತಿಳಿಸಿ ತದನಂತರ ಹೋಗಿ ನಿನ್ನ ಕಾರ್ಯಗಳನ್ನು ಸಮರ್ಪಿಸು. ಗುರುಗಳಿಗೆ ಆ ಒಂದು ಕಟ್ಟಳೆಯನ್ನು ಕೊಟ್ಟರು. ಇದು ಒಂದು ಎವಿಡೆನ್ಸ್. ಎರಡನೇದಾಗಿ, ಮುಖ್ಯವಾಗಿ ನಾವು ಯಾಕೆ ಗುರುಗಳ ಹತ್ರ ಹೋಗಿ ನಾವು ಪಾಪ ನಿವೇದನೆ ಮಾಡಬೇಕಾದ್ರೆ, ನಾವು ಸ್ನಾನ ದೀಕ್ಷೆಯಲ್ಲಿ ಯಾರ ಮಕ್ಕಳಾಗುತ್ತೇವೆ? ದೇವರ ಮಕ್ಕಳಾಗುತ್ತೇವೆ. ಅಷ್ಟೇ ಮಾತ್ರನಾ? ಯಾರೊಂದಿಗೆ ನಾವು ದೇವರ ಪ್ರಜೆ, ದೇವರ ಮಕ್ಕಳು ಅನ್ನುವಾಗ ಧರ್ಮಸಭೆ. ಸೊ ನಾವು ಒಂದು ಪಾಪ ಮಾಡುವಾಗ ಅದು ನಮಗಾಗಿ ಮಾತ್ರವಲ್ಲ, ಯಾರ ವಿರುದ್ಧವಾಗಿ ನಾವು ಮಾಡ್ತಾ ಇದ್ದೀವಿ? ದೇವರ ಸಭೆಯ ವಿರುದ್ಧವಾಗಿ ಮಾಡ್ತಾ ಇದ್ದೀವಿ. ಸೊ ನಾವು ಏನಾದರೂ ಒಂದು ಪಾಪ ಮಾಡಿದ್ರೆ ನಾವು ಏನು ಅನ್ಕೊಳ್ತೀವಿ? ನಾನು ಮಾಡಿದ ಪಾಪ ನನಗಾಗಿ ಕ್ಷಮೆ ಯಾಚಿಸ್ತೀನಲ್ಲ. ನೀನು ಪಾಪ ಮಾಡುವಾಗ ನೀನು ನಿನ್ನ ವಿರುದ್ಧವಾಗಿ ಪಾಪ ಮಾಡ್ತೀಯಾ? ದೇವರ ಜನರ ವಿರುದ್ಧವಾಗಿ, ಧರ್ಮಸಭೆಯ ವಿರುದ್ಧವಾಗಿ ಪಾಪ ಮಾಡ್ತೀಯಾ? ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ತಾ ಇದ್ದೀಯ. 3 ಜನರಿಗೆ ವಿರುದ್ಧವಾದ ಒಂದು ಪಾಪ 3 ಜನರಿಗೆ ವಿರುದ್ಧವಾಗಿ ನೀನು ಮಾಡ್ತಾ ಇದ್ದೀಯ. ಅದಕ್ಕಾಗಿಯೇ ತಾಯಿ ಧರ್ಮಸಭೆ ಏನು ಮಾಡುತ್ತದೆ? ಹಾಗಿರುವಾಗ ನೀನು ಹೋಗಿ ನಿನ್ನ ಪಾಪಗಳನ್ನು ಗುರುಗಳ ಹತ್ರ ಹೇಳಬೇಕು. ಈಗ ಒಂದು ಪ್ರಶ್ನೆ, ಯಾಕೆ ಗುರುಗಳ ಹತ್ರ ಹೋಗ್ಬೇಕು? ಈಗ ನಾನು ಊಟ ಮಾಡುವಾಗ ಊಟ ಮಾಡ್ತೀನಿ, ಬಾಯಿಗೆ ಹೋಗುತ್ತೆ, ನನ್ನ ಮೈಗೆ ಹೋಗುತ್ತೆ, ಕರೆಕ್ಟಾ? ನಾನು ಊಟ ಜೊತೆ ಪಾಯಸ ತಿಂದ್ರೆ ಏನಾಗುತ್ತದೆ? ನನ್ನ ಇಡೀ ಮೈಗೆ ಹೋಗಿ ಹಾಳಾಗುತ್ತದೆ. ಬೇರೆ ಊಟ ಮಾಡಿದ್ರೆ ನಮ್ಮ ಮೈಗೆ ಒಳ್ಳೆಯದಾಗುತ್ತೆ. ಪಾಯಸ ಜೊತೆ ನಾನು ವೈಟ್ ತಿಂದ್ರೆ ಏನಾಗುತ್ತದೆ? ಇಡೀ ಮೈಗೆ ನಾನು ಅಲ್ವಾ? ಸೊ ನನ್ನ ಪಾಪ ನನಗೆ ಮಾತ್ರವಲ್ಲ, ನನ್ನ ಇಡೀ ದೇಹವನ್ನೇ ಅದು ಕಲುಷಿಬಿಡುತ್ತದೆ, ನಾಶ ಮಾಡುತ್ತದೆ. ಅದರ ಅರ್ಥ ಏನಂದ್ರೆ, ನಾನು ಪಾಪ ಮಾಡುವಾಗ
ತಾಯಿ ಧರ್ಮಸಭೆಯ ವಿರುದ್ಧವಾಗಿ ಮಾಡುತ್ತೇನೆ, ಏಕೆಂದರೆ ನಾನು ಧರ್ಮಸಭೆಯ ಸದಸ್ಯನಾಗಿದ್ದೀನಿ. ಐ ಆಮ್ ದ ಮೆಂಬರ್ ಆಫ್ ದ ಬಾಡಿ ಆಫ್ ಕ್ರೈಸ್ಟ್. ಸೊ ನಾನು ಧರ್ಮಸಭೆಯ ವಿರುದ್ಧವಾಗಿ ಪಾಪ ಮಾಡಿದ್ರೆ ನಾನು ಪ್ರತಿಯೊಬ್ಬರ ಹತ್ರ ಹೋಗಿ ನನ್ನನ್ನು ಕ್ಷಮಿಸ್ಕೋ, ನನ್ನನ್ನು ಕ್ಷಮಿಸ್ಕೋ, ನನ್ನನ್ನು ಕ್ಷಮಿಸ್ಕೋ, ನನ್ನನ್ನು ಕ್ಷಮಿಸ್ಕೋ ಮನೆ ಮನೆಗೆ ಹೋಗಿ ಹೇಳಕ್ಕಾಗುತ್ತಾ? ನಾನು ಪಾಪ ಮಾಡಿದ್ದೀನಿ, ನನ್ನನ್ನು ಕ್ಷಮಿಸು 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 ಅಂತ ಹೋಗಿ ಹೇಳಕ್ಕಾಗುತ್ತಾ? ಫೋನ್ ಮಾಡಿ ಕಲ್ಕಟ್ಟದಲ್ಲಿ ನಾನು ಪಾಪ ಮಾಡಿಬಿಟ್ಟಿದ್ದೀನಿ, ದೇವರ ಸಭೆ ಅಲ್ಲಿ ಇದೆ, ನನ್ನನ್ನು ಕ್ಷಮಿಸ್ಕೋ ಅಂತ ಹೇಳಕ್ಕಾಗುತ್ತದಾ? ನನ್ನ ಎಲ್ಲ ನಾನು ಮಾಡಿದ ಪಾಪ, ನನ್ನ ಪರ್ಸನಲ್ ಸಿನ್ಸ್, ನನ್ನ ಸಭೆಯಲ್ಲಿ ಮಾಡಿರುವ ಪಾಪಗಳು ಎಲ್ಲರಿಗೂ ಸೇರಿ ಪ್ರತಿನಿಧಿಯಾಗಿ ನಮಗೆ ನೀಡಿರುವರು ದೇವರು, ಗುರುಗಳು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕಾಗಿಯೇ ನಮಗೆ ಕೊಟ್ಟಿರುವ ರೆಪ್ರೆಸೆಂಟೇಟಿವ್ ಆಫ್ ಕ್ರೈಸ್ಟ್ ಹೋಗಿ ಗುರುಗಳ ಹತ್ರ ಹೇಳು. ಗುರುಗಳು ದೇವರ ಪ್ರತಿನಿಧಿಯಾಗಿದ್ದಾರೆ, ಗುರುಗಳು ಧರ್ಮ ಸಭೆಯ ಪ್ರತಿನಿಧಿಗಳಾಗಿದ್ದಾರೆ, ಗುರುಗಳು ಪಾಪ ಕ್ಷಮೆಯನ್ನು ಕೊಡಲು, ದೇವರಿಗೆ ಹೇಳಿದ ಕಟ್ಟಳೆಯನ್ನು ನೆರವೇರಿಸಲು, ದೇವರಿಗೆ ಸ್ವಾಮಿಗೆ ಹೇಳಿದ ಮಾತನ್ನು ಕೈಗೊಳ್ಳಲು, ಕ್ಷಮಿಸಲು ಅಲ್ಲಿದ್ದಾರೆ. ಅದಕ್ಕಾಗಿ ನಾವು ಹೋಗಿ ಆ ಪಾಪಗಳಿಗಾಗಿ ಗುರುಗಳಲ್ಲಿ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಯಾಚಿಸುತ್ತೇವೆ. ಹಾಗಿರುವಾಗ ಕೆಲವೊಬ್ಬರು ಪಾಪ ನಿವೇದನೆ ಮಾಡಲು ಬಹಳ ಇಂಟ್ರೆಸ್ಟ್ ಆಗಿರ್ತದೆ. ಕೇಳಿದ್ದೀರಲ್ಲ ನೀವು, ಜಸ್ಟಿಫಿಕೇಶನ್ ಮಾಡ್ತಾರೆ. ಇಲ್ಲ ಫಾದರ್, ಅದು ಆಯ್ತು ಪಾಪ, ಆದರೆ ಈ ಕಾರಣಕ್ಕಾಗಿ ಇಲ್ಲ ಆಯ್ತು ನನಗೆ, ಆದರೆ ನಾನು ಪಾಪ ಮಾಡಿದ್ದೀನಿ, ಆದರೆ ಈ ಥರ ಮಾಡಿದ್ರೆ ನಾನು ಮಾಡಲೇಬೇಕು. ಜಸ್ಟಿಫಿಕೇಶನ್ ಅಂತ ನೀವು ಮಾಡಿದ ಪಾಪಗಳಿಗಾಗಿ ಮಾತ್ರ ಪಶ್ಚಾತ್ತಾಪ ಪಡಬೇಕು. ಕೆಲವೊಂದು ನನ್ನ ಮುಖಗಳನ್ನು ನೋಡೋದಿಲ್ಲ, ಪಾಪ ನಿವೇದನೆಗೆ ಯಾರಾದ್ರೂ ಬಂದರೆ ನನ್ನ ಮುಖ ನೋಡೋದಿಲ್ಲ, ಕೆಲವು ಗುರುಗಳು ಕೂಡ ನೋಡೋದಿಲ್ಲ, ಯಾರಂತ ನಮಗೆ ಗೊತ್ತಿಲ್ಲ. ಒಂದು ಹುಡುಗ ಬಂದೊಮ್ಮೆ ಯಾರೋ ಗುರುಗಳ ಹತ್ರ ಕೇಳಿದ್ದಂತೆ, ಇವು ನಾನು ಪಾಪ ನಿವೇದನೆ ಮಾಡಿಬಿಟ್ಟೆ, ಆ ಫಾದರ್ ನಮಗೆ ಎಷ್ಟು ಒಂದು ಒಳ್ಳೆಯ ಒಂದು ಇದು ಸ್ಥಾನ ಇಟ್ಟಿದ್ರು ನನಗೆ, ಈಗ ಏನು ಅನ್ಕೊಳ್ತಾರೋ ಇರು ಟ್ರೈ ಮಾಡೋಣ ಅಂತ ಹೋಗಿ ಆ ಫಾದರ್ ಏನೋ ಕ್ಲಾಸ್ ತಗೊಳ್ತಾ ಇರುವಾಗ ಅವ್ರು ಹೋದ್ನಂತೆ. ಈ ಫಾದರ್ ಏನು ಹೇಳ್ತಾರೆ ನೋಡೋಣ ಅಂತ ಹೋದ್ಮೇಲೆ ಫಾದರ್ ಏನು ಮಾಡೋದಂತೆ, ಅವ್ರು ನೋಡಿದ ತಕ್ಷಣ ತುಂಬ ಪಾಪ ಮಾಡಿದ್ದಾರೆ. ನೋಡಿದ ತಕ್ಷಣ ಒನ್ ಆಫ್ ದ ಬೆಸ್ಟ್ ಕ್ಯಾಂಡಿಡೇಟ್ ಇನ್ ದ ಕ್ಯಾಟೆಕಿಸಮ್ ಕ್ಲಾಸಸ್ ದಿಸ್ ಬಾಯ್ ಗ್ರಾಬ್ ಹಿಸ್ ಹ್ಯಾಂಡ್ಸ್ ಅಂತ ಹೇಳ್ತಾರೆ. ಆ ಹುಡುಗನಿಗೆ ಶಾಕು, ಇಷ್ಟು ಪಾಪ ಮಾಡಿದ್ದೀನಿ, ಫಾದರ್ಗೆ ವಿರುದ್ಧವಾಗಿ ಕೂಡ ಪಾಪ ಮಾಡಿದ್ದೀನಿ, ಅದು ಫಾದರ್ ನನ್ನ ಬಗ್ಗೆ ಕ್ಷಮೆಯಾಗಿ ಹೇಳ್ತಾ ಇದ್ದಾರೆ. ಆಗ ನಂಬಿಕೆ ಬಂತು, ಆಗ ನಂಬಿಕೆ ಬಂತು. ನಾವೆಲ್ಲ ಸೆಮಿನರಿನಲ್ಲಿ ಇರುವಾಗ ನಮಗೆಲ್ಲ ಭಯ, ಈ ಪಾಪ ನಿವೇದನೆ ಮಾಡೋ ಹೋಗುವಾಗ. ಯಾಕಂದ್ರೆ ಸೆಮಿನರಿನಲ್ಲಿ ಅಂತ ಒಂದು ರೂಲ್ಸ್ ಇದೆ, ನಾವು ಏನಾದರೂ ಒಂದು ಪಾಪ ಮಾಡಿದ್ರೆ ಪಾಪ ನಿವೇದನೆ ಹೋಗಿ ನಾವು ಏನಾದರೂ ಒಂದು ತಪ್ಪು ಮಾಡಿದ್ರೆ ಅದು ರಿಪೋರ್ಟ್ ಬರೀತಾರೆ. ಇವನು ಇಂಥ ತಪ್ಪು ಮಾಡಿದ್ದಾನೆ, ಇವನನ್ನು ಮುಂದೆ ಫಾರ್ವರ್ಡ್ ಮಾಡೋದಾ ಇಲ್ವಾ, ಇಲ್ಲ ವಾಪಸ್ ಕಳಿಸೋಣ ಅಂತ ಬಿಷಪ್ಗೆ ಹೋಗ್ಬಿಟ್ಟಿದ್ದಾರೆ ಪ್ರತಿ ವರ್ಷ. ಸೊ ಅದಕ್ಕೆ ಸ್ವಲ್ಪ ಜನಕ್ಕೆ ಭಯ, ಅಯ್ಯೋ ನಾವು ಏನಾದ್ರು ಹೇಳ್ಬಿಟ್ರೆ ಅದನ್ನು ಹೋಗಿ ಆ ಫಾದರ್ ವ್ಯಕ್ತಿಯಲ್ಲಿ ಹೇಳ್ಬಿಡ್ತಾರ ಅಂತ ಭಯ. ಎಂದಿಗೂ ಹೇಳಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಅದನ್ನು ಹೇಳಿದ್ರೆ ನಮಗೆ ಇನ್ನು 100 ಪಾಪ, ಅವರಿಗಿಂತ ಹೆಚ್ಚಾಗಿ ನಮಗೆ 100 ಪಾಪ ಅದು ಸೇರುತ್ತದೆ, ನಾವು ಪಾಪಕ್ಕೆ ಒಳಗಾಗುತ್ತದೆ. ನಾವು ಹೇಳಲೇಬಾರ್ದು. ವಿ ಆರ್ ಸೀಲ್ಡ್ ಅಂಡರ್ ದ ಸೀಕ್ರೆಟ್ ಆಫ್ ಕನ್ಫೆಷನ್. ನಾವು ಹೇಳಲೇಬಾರ್ದು, ಅದು ಎಂಥ ಪಾಪ ಇದು ಹೇಳಿಲ್ಲ. ಗುರುಗಳ ಹತ್ರ ಯಾಕೆ ಮಾಡಬೇಕಂದ್ರೆ ದೇವರು ನೀಡಿರುವ ಆಜ್ಞೆ. ಎರಡನೆಯದಾಗಿ ಧರ್ಮಸಭೆಗೆ ವಿರುದ್ಧವಾಗಿ ನಾವು ಮಾಡಿರುವ ಪಾಪಗಳಿಗೆ ಗುರುಗಳು ಪ್ರತಿನಿಧಿಯಾಗಿ ಕ್ಷಮಿಸುತ್ತಾರೆ. ಮೂರನೆಯದಾಗಿ ನಾವು ನಮಗಾಗಿ ನಾವು ಮಾಡಿಕೊಂಡಿರುವ ಪಾಪಗಳಿಗಾಗಿ ಕೂಡ ನಮಗೆ ವಿಮೋಚನೆಯನ್ನು ಕೊಡುತ್ತಾರೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಪಾಪ ನಿವೇದನೆ ಎನ್ನುವುದು ಕಥೋಲಿಕ ಧರ್ಮಸಭೆಯಲ್ಲಿ ಮಾತ್ರವಲ್ಲ, ಕಥೋಲಿಕ ಧರ್ಮಸಭೆಯಲ್ಲಿ ಮಾತ್ರವಲ್ಲ, ಎಲ್ಲ ಇದರಲ್ಲಿಯೂ ಕೂಡ ಕಥೋಲಿಕ ಧರ್ಮಸಭೆಯ ಮುಖ್ಯತ್ವವೇ ಪಾಪ ನಿವೇದನೆ ನಾವು ಕೊಡಬೇಕೆಂದು ದೇವರು ಕೊಟ್ಟಿರುವ ಆಜ್ಞೆ, ಅದನ್ನು ನಾವು ಪಾಲಿಸುತ್ತೇವೆ. ಕಥೋಲಿಕ ಧರ್ಮಸಭೆಯಲ್ಲಿ ಎಷ್ಟು ಗುಂಪುಗಳಿವೆ ಯಾರ್ಯಾರು ಗೊತ್ತಾ? ಎಷ್ಟು ಚರ್ಚ್ ಇದೆ ಕಥೋಲಿಕ ಧರ್ಮಸಭೆಯಲ್ಲಿ ಗೊತ್ತಾ? ಗೊತ್ತಿಲ್ಲ ನಿಮಗೆ ಎಷ್ಟು ಗುಂಪು ಇದೆ ಅಂತ? ಅವರೆಲ್ಲ ಬಿಟ್ಬಿಡಿ, ಪ್ರಾಟೆಸ್ಟೆಂಟ್ ಪೆಂಟೆಕೋಸ್ಟು ಅವರೆಲ್ಲ ನಮ್ಗೆ ಸೇರೋದೇ ಇಲ್ಲ, ಅವರೆಲ್ಲ ಯಾರೋ ಬಿಟ್ಬಿಡಿ, ಅವ್ರ ಕಥೆಗಳು ಬೇಡ. ಅವರಿಂದ ಹಾಳಾಗೋಗಿದೆ, ಎಲ್ಲ ಹಾಳಾಗೋಗಿದೆ. ನಾಳೆ ನನ್ನ ಪ್ರಬೋಧನೆ ಕೂಡ ನಾನು ಕಲಿತಿದ್ದಾರೆ, ಅಲ್ಲಿ ಹೋಗಿ ನಾನು ಮಾಡೋ ಪ್ರಬೋಧನೆಯಿಂದ ಎಷ್ಟೋ ಜನರು ಸೇರ್ಕೊಳ್ತಾರೋ ಹೋಗ್ತಾರೋ ದೇವರಿಗೆ ಗೊತ್ತು. ಎಲ್ಲ ಕಡೆ
ಯೇಸು ಬಿಸ್ನೆಸ್ ಮಾಡಿಬಿಟ್ಟಿದ್ದಾರೆ. ಎಲ್ಲ ಕಡೆ ಬಿಸ್ನೆಸ್ಗಳು, ಎಲ್ಲ ಕಡೆ ಅವ್ರ ಹೆಸರು ಹೇಳ್ಕೊಂಡು ಹಣಕಾಸು ಮಾಡ್ಕೊಂಡು ಸುತ್ತಾಡ್ತಾ ಇದ್ದಾರೆ. ಬೈಬಲ್ಗಳನ್ನು ಇಂಟರ್ಪ್ರಿಟೇಷನ್ ಮಾಡಲ್ಲ, ಅವ್ರಿಗೆ ಹೇಗೆ ಸೌಲಭ್ಯವೋ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದರ ಬಗ್ಗೆ ನಾವು ಹೇಳಿದ್ರು ಕೂಡ ಅವರಿಗೆ ಗೊತ್ತು ಅದೇ ನಿಜ. ಕೆಲವೊಬ್ರು ಬಂದು ಹೇಳ್ತಾರೆ ಹೊಟ್ಟೆಪಾಡಿಗಾಗಿ ಮಾಡ್ತಾ ಇದ್ದೀವಿ ಫಾದರ್, ಪ್ರಚಾರ ಮಾಡಕ್ಕೆ ಹೋಗ್ಬೇಡಿ ಅಂತ. ಅದಕ್ಕೆ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, ಅದೇ ನಡೀತಾ ಇದೆ. ಅವ್ರಿಗೆ ಯಾವ ಅಧಿಕಾರ ಕೊಟ್ಟಿದ್ದು, ಏನ್ ಮಾಡ್ತಾ ಇದ್ದಾರೆ, ಪವಿತ್ರಾತ್ಮರೇ ಅವ್ರಿಗೆ ಕೊಟ್ಟಿದ್ದಾರೆ. ಪವಿತ್ರಾತ್ಮರ ಹತ್ರ ಕೇಳಬೇಕು. ಕಥೋಲಿಕ ಧರ್ಮಸಭೆಯಲ್ಲಿ ಇರುವ ಗುಂಪುಗಳು ಯಾವುದಂದರೆ 24 ಗುಂಪು ಚರ್ಚ್ಗಳಿದೆ. ಯಾರ್ಯಾರು ಗೊತ್ತಾ? 24 ಚರ್ಚಸ್ ಇದೆ. ಎಲ್ಲ ಗೊತ್ತಾ? 24 ಚರ್ಚ್ಗಳಿದೆ. ಅದರಲ್ಲಿ ಒಂದೇ ಒಂದು ಚರ್ಚು ಇದು. ಯಾವುದು? ಲ್ಯಾಟಿನ್ ಚರ್ಚ್. ಇನ್ನು ಎಷ್ಟು ಚರ್ಚ್ಗಳಿದೆ ಗೊತ್ತಾ? ಸಿರೋ ಮಲಬಾರ ಚರ್ಚ್, ಸಿರೋ ಮಲಂಕಾರ ಚರ್ಚ್, ಬೆಸೆಂಟೈನ್ ಚರ್ಚ್, ಸುಮಾರು 23 ಚರ್ಚ್ಗಳಿವೆ. ಅವರೆಲ್ಲವೇ ಪಾಪ ನಿವೇದನೆ, ಸಂಸ್ಕಾರ ಇವೆಲ್ಲವನ್ನು ಪಡೆದುಕೊಂಡು ವಿಶ್ವಾಸದೊಂದಿಗೆ ಮುನ್ನಡೆಯುತ್ತಾ ಇದ್ದಾರೆ. ನಾವು ಆ 24 ಚರ್ಚ್ಗಳಲ್ಲಿ ಒಂದು ಭಾಗ ಯಾವುದು? ಲತೀನ್ ಧರ್ಮಸಭೆ. ಸೊ ಜಗದ್ಗುರುಗಳು ಲತೀನ್ ಧರ್ಮಸಭೆಗೆ ಮಾತ್ರವಲ್ಲ, 24 ಚರ್ಚ್ಗಳಿಗೆ ಅವರು ಜಗದ್ಗುರುಗಳು. ಇಂಡಿಯಾದಲ್ಲಿ ಇರೋದು ಮುಂದೆ ಯಾವುದು? ಲತೀನು, ಸಿರೋ ಮಲಬಾರ, ಸಿರೋ ಮಲಂಕಾರ. ಇವೆಲ್ಲ ಸಿರೋ ಮಲಂಕಾರ ಪೂಜೆ ಒಂದ್ಸತಿ ಮಾಡಿಸ್ತಿದ್ದೀವಿ. ನಿಮ್ಗೆಲ್ಲ ಒಂದು ಈಗ ಲತೀನ್ ಪೂಜೆಗಳು ಒಂದವರ ಕಡೆ ಮುಗಿಸ್ಬೇಕಲ್ಲ. ಸಿರೋ ಮಲಂಕಾರ ಪೂಜೆಗಳು ಸಿಸ್ಟರ್ಸ್ ನಡೀತಾರೆ. 3 ಅವರ್ ಪೂಜೆ, 3 ಅವರ್ ಭಾನುವಾರ ಪೂಜೆ. ಅವ್ರು ಹಾಕುವ ಬಟ್ಟೆಗಳು ಪೂಜೆ ಇದೇ ತರ ಪೂಜೆನೆ. ಆದ್ರೆ ಅವ್ರು ಕೊಡುವ ಪ್ರಬೋಧನೆಗಳು, ಹಾಡುಗಳು ಹೇಗಿರುತ್ತದೆ ಅಂದ್ರೆ ಸ್ವರ್ಗಕ್ಕೆ ಹೋಗಿ ಇಟ್ಟಿರೋ ತರ ಇರುತ್ತೆ. ಕೇರಳಗೆ ಹೋಗಿ ನೀವು ನೋಡ್ತೀರಿ, ಕೇರಳಕ್ಕೆ ಹೋದ್ರೆ ಗೊತ್ತಾಗುತ್ತೆ. ಮಲಂಕಾರ ಅಂದ್ರೆ ಇನ್ನೊಂದು ಕಡೆ, ಆ ಕಡೆ ನೋಡ್ಕೊಂಡು ಅವರು ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಕಥೋಲಿಕರು ಅವರಲ್ಲ, ನಾವೆಲ್ಲ ಕಥೋಲಿಕರು. ಆ ಬಿಷಪ್ಗಳು ಯಾಗಿರ್ತಾರೆ ಅಂದ್ರೆ ದೊಡ್ಡ ದೊಡ್ಡ ಚೈನ್ಗಳು ಹಾಕೊಂಡು, ಶಿಲ್ಬೆಗಳು ಇಟ್ಕೊಂಡು, ಅವ್ರು ನೋಡ್ರೆ ಸೈಕಲ್ಗಳೆಲ್ಲ ಓಡೋಗ್ಬಿಡ್ತದೆ, ಅಷ್ಟು ಭಯ ಆಗ್ಬಿಡ್ತದೆ. 2-3 ಶಿಲ್ಬೆಗಳು ಇಟ್ಕೊಂಡು ಬರ್ತಾರೆ ಮಲಂಕಾರ, ಸಿರೋ ಮಲಂಕಾರ ಅಂತ. ಅಷ್ಟು ವಿಶ್ವಾಸ ಜನರಿಗೆ. ಸೊ 24 ಚರ್ಚ್ಗಳಿಗೆ ಅಧಿಕರಾಗಿರುವರು ನಮ್ಮ ಜಗತ್ತು. ನಿನ್ನೆ ಮೊನ್ನೆ ಪ್ರಾಟೆಸ್ಟೆಂಟು, ನಿನ್ನೆ ಮೊನ್ನೆ ಬಂದ ಚಿಕ್ಕ ಸಭೆಗಳು ಕಥೋಲಿಕ ಧರ್ಮಸಭೆಗೆ ಮಾತಾಡುತ್ತದೆ ಅಂದ್ರೆ ನಾನು ಎಲ್ಲಿ ಇದೆ ಕಥೋಲಿಕ ಧರ್ಮಸಭೆ? ಅದು ಒಂದು ಸಮುದ್ರ, ದೇವರು ಮಾಡಿರುವ ಸಮುದ್ರ, ಎಲ್ಲಾ ಜಗಗಳಲ್ಲಿ ಇರುವ ಒಂದು ಸಮುದ್ರ. ಆದರೆ ಅಲ್ಲಿ ಇಲ್ಲಿ ಹರಿದು ಹೋಗಿರುವ ಈ ಒಂದು ಸಂಬಂಧಗಳಿಂದ ನಾಳೆ ನನಗೆ 6:30 CSHS ನಾನು ಪ್ರಬೋಧನೆ ಕೊಡುವುದಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ನನಗೆ ಕರೆದಿದ್ದಾರೆ, ಪ್ರಬೋಧನೆ ಬಗ್ಗೆ ಹೇಳಿ. ಸಂತೋಷ, ನನಗೆ ತುಂಬಾ ಸಂತೋಷ. ಕೆಲವೊಬ್ಬರು ಹೇಳೋದೇನೆ, ಆ ಸ್ವಾರ್ಥಿಗಳು ಆ ಕಥೋಲಿಕ ಧರ್ಮಸಭೆಯಲ್ಲಿರುವ ಮಹತ್ವಗಳ ಬಗ್ಗೆ ನಮಗೂ ತಿಳಿಸಿರಿ. ಎಷ್ಟು ಒಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಪವಿತ್ರ ಇದಕ್ಕೆ. ಕೊನೆಯದಾಗಿ ಆತ್ಮೀಯ ಸಹೋದರ ಸಹೋದರಿಯರೇ, ಪವಿತ್ರ ಧರ್ಮಸಭೆಯಲ್ಲಿರುವ ಒಂದು ಅತಿ ಮುಖ್ಯವಾದ ಒಂದು ಸಂಸ್ಕಾರ ಅಂದರೆ ಯಾವುದು? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಗಾಡ್ ಬ್ಲೆಸ್ ಯು. ಬಲಿ ಪೂಜೆ ಪವಿತ್ರ ಸಂಸ್ಕಾರದಲ್ಲಿ ಬಹಳ ಬಹಳ ಮುಖ್ಯವಾದ ಒಂದು ಸಂಸ್ಕಾರ. ಬೆನಿ ಹಿನ್ ಅಂತ ಒಂದು ದೊಡ್ಡ ಪ್ರಾಟೆಸ್ಟೆಂಟ್ ಪಾಸ್ಟರ್ ಇದ್ದಾರೆ. ಅವ್ರು ಏನ್ ಹೇಳಿದ್ರು ಗೊತ್ತಾ? ಕಥೋಲಿಕ ಧರ್ಮಸಭೆಯಲ್ಲಿ ಇರುವ ಪವಿತ್ರ ಬಲಿ ಪೂಜೆಯಲ್ಲಿ ನನ್ನ ಕಣ್ಣಿಂದ ನೋಡಿದೆ, ಎಷ್ಟೋ ಅದ್ಭುತಗಳು ನಡೀತಾ ಇದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ತೊಂದರೆಗಳನ್ನು ಅನುಭವಿಸಲಿಲ್ಲ. ಅವರು 10 ಮಂದಿಯನ್ನು ಗುಣಪಡಿಸುವಾಗ ತೊಂದರೆ ಅನುಭವಿಸಲಿಲ್ಲ. ಅವರು ಅದ್ಭುತಗಳನ್ನು ಮಾಡುವಾಗ ತೊಂದರೆಗಳನ್ನು ಅನುಭವಿಸಲಿಲ್ಲ. ಗೆತ್ಸೆಮನೆ ತೋಟದಲ್ಲಿ ಕೂಡ ತೊಂದರೆಗಳನ್ನು ಅನುಭವಿಸಲಿಲ್ಲ. ಆದರೆ ಅವರು ತೊಂದರೆಯನ್ನು ಅನುಭವಿಸಿದೆ ಆ ಕಲ್ವಾರಿ ಬೆಟ್ಟದ ಮೇಲೆ ತನ್ನ ದೇಹವನ್ನು, ರಕ್ತವನ್ನು ನೀಡುವಾಗಲೇ ಮನದಾಳದಿಂದ ಅವರು ಹೇಳ್ತಾರೆ, ಇಗೋ ನನ್ನ ಶರೀರ, ಇಗೋ ನನ್ನ ರಕ್ತ ಅಂತ ಪವಿತ್ರ ಈ ಬಲಿ ಪೂಜೆ ಸಂಸ್ಕಾರಕ್ಕಾಗಿ ತೊಂದರೆಗಳನ್ನು ಅನುಭವಿಸಿ ಪ್ರಾಣ ತ್ಯಾಗ ಮಾಡಿದರು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅವರ ಶೋಧನೆಗಳನ್ನು ನಾವು ಮರೆತು ಹೋಗಬಹುದು, ಅವರ ಅದ್ಭುತಗಳನ್ನು ನಾವು ಮರೆತು ಹೋಗಬಹುದು. ಆದರೆ ಅವರ ಶರೀರ ಮತ್ತು
ಸ್ವೀಕರಿಸುವಾಗ ಆ ಸ್ಮರಣೆಯಿಂದ ನಾವು ಎಂದಿಗೂ ಬಿಡುಗಡೆ ಆಗುವುದಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಆತ್ಮವನ್ನು ಶುದ್ಧೀಕರಿಸಿ ಪ್ರತಿದಿನ ಬಲಿಪೂಜೆ ಮುಖಾಂತರ ನಮ್ಮನ್ನು ಹೊಸ ವ್ಯಕ್ತಿಯಾಗಿ ಪಾಪದಿಂದ ಬಿಡುಗಡೆ ಮಾಡಿ ಮುನ್ನಡೆಸುತ್ತದೆ. ಆದುದರಿಂದ ಈ ಎಲ್ಲ ಸಂಸ್ಕಾರ, ಸ್ನಾನ, ದೀಕ್ಷೆ, ಪರಮ ಪ್ರಸಾದ, ದೃಢೀಕರಣ ಹಾಗೂ ಪಾಪ ನಿವೇದನೆ ಇವ ಎಲ್ಲವನ್ನು ಅರ್ಥಗರ್ಭಿತವಾಗಿ ಕಥೋಲಿಕ ಧರ್ಮಸಭೆ ನಮಗೆ ನೀಡಿದೆ. ನಾವು ಅದರಿಂದ ಬಿಡುಗಡೆ ಆಗಬಾರದು ಎನ್ನುವುದನ್ನು ಆಳವಾಗಿ ತಿಳಿದುಕೊಂಡು ಎಂಥ ಶೋಧನೆ ಬಂದರೂ ಕೂಡ, ಎಂಥ ತೊಂದರೆಗಳು ಬಂದರೂ ಕೂಡ, ಎಂಥ ಶಂಕರನ ಶೋಧನೆಗಳು ನಮ್ಮನ್ನು ಆಗಿರುವುದು ಕೂಡ ನಾವು ಬಿಡುಗಡೆ ಹೊಂದಲಿಕ್ಕೆ ಒಂದೇ ಒಂದು ಶಕ್ತಿ, ಪರಮ ಪ್ರಸಾದ ಬಲಿಪೂಜೆಯಿಂದ ನಾವು ಎಲ್ಲದಿಂದ ಬಿಡುಗಡೆ ಆಗಲು ಸಾಧ್ಯ. ಪರಿಪೂರ್ಣವಾಗಿ ಬಲಿಪೂಜೆಯಲ್ಲಿ ಭಾಗವಹಿಸಿ ನಿಮ್ಮ ಜೀವನದಲ್ಲಿ ಸತ್ಯವನ್ನು ತಿಳಿದುಕೊಂಡು ನಿಜವಾಗಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸಲು ನಿಮಗೆ ಪ್ರೇರಣೆ ಕೊಡುತ್ತಾರೆ. ಕಾಣಿಕೆ